ನನಗಾಗಿ ಏನಾದರೂ ತಂದಿದ್ದೀಯಾ? ಡಿಡ್ ಯು ಬ್ರಿಂಗ್ ಎನಿಥಿಂಗ್ ಫಾರ್ ಮೀ? ನನಗಾಗಿ ಏನಾದರೂ ತಂದಿದ್ದೀಯಾ? ಡಿಡ್ ಯು ಬ್ರಿಂಗ್ ಎನಿಥಿಂಗ್ ಫಾರ್ ಮೀ? ನೀವು ಇಡೀ ದಿನ ಏನು ಮಾಡುತ್ತೀರಿ? ವಾಟ್ ವಿಲ್ ಯು ಡೂ ಹೋಲ್ ಡೇ? ನೀವು ಇಡೀ ದಿನ ಏನು ಮಾಡುತ್ತೀರಿ? ವಾಟ್ ವಿಲ್ ಯು ಡೂ ಹೋಲ್ ಡೇ? ವಾಟ್ ವಿಲ್ ಯು ಡೂ ಹೋಲ್ ಡೇ? ಮಾಡಬೇಡಿ ಎಂದು ನಾನು ಹೇಳಿದ್ದೇನೆಯೇ? ಡಿಡ್ ಐ ಟೆಲ್ ಯು ನಾಟ್ ಟು ಡೂ? ಮಾಡಬೇಡಿ ಎಂದು ನಾನು ಹೇಳಿದ್ದೇನೆಯೇ? ಡಿಡ್ ಐ ಟೆಲ್ ಯು ನಾಟ್ ಟು ಡೂ? ಡಿಡ್ ಐ ಟೆಲ್ ಯು ನಾಟ್ ಟು ಡೂ? ನಾನು ನಿಮಗೆ ಏನಾದರೂ ಹೇಳಿದಾಗ ನನ್ನ ಮಾತನ್ನು ಕೇಳಿ. ಜಸ್ಟ್ ಲಿಸನ್ ಟು ಮೀ ವೆನ್ ಐ ಟೆಲ್ ಯು ಸಮಥಿಂಗ್. ನಾನು ನಿಮಗೆ ಏನಾದರೂ ಹೇಳಿದಾಗ ನನ್ನ ಮಾತು ಕೇಳಿ. ಜಸ್ಟ್ ಲಿಸನ್ ಟು ಮೀ ವೆನ್ ಐ ಟೆಲ್ ಯು ಸಮಥಿಂಗ್. ನೀನು ನನ್ನ ಮಾತು ಕೇಳದಿದ್ದರೆ ನಾನು ಚಾಕ್ಲೇಟ್ ಕೊಡುವುದಿಲ್ಲ. ಇಫ್ ಯು ವೋಂಟ್ ಲಿಸನ್ ಟು ಮೀ ಐ ವಿಲ್ ನಾಟ್ ಗಿವ್ ಚಾಕ್ಲೇಟ್. ಇಫ್ ಯು ವೋಂಟ್ ಲಿಸನ್ ಟು ಮೀ ಐ ವಿಲ್ ನಾಟ್ ಗಿವ್ ಚಾಕ್ಲೇಟ್. ಮಧ್ಯಾಹ್ನದಿಂದ ಯಾಕೆ ಅಳುತ್ತಿದ್ದೀಯಾ ಹೇಳು. ಟೆಲ್ ಮೀ ವೈ ಯು ಆರ್ ಕ್ರೈಯಿಂಗ್ ಸಿನ್ಸ್ ಆಫ್ಟರ್ನೂನ್. ಟೆಲ್ ಮೀ ವೈ ಯು ಆರ್ ಕ್ರೈಯಿಂಗ್ ಸಿನ್ಸ್ ಆಫ್ಟರ್ನೂನ್. ಇತರರ ವಸ್ತುಗಳನ್ನು ಕದಿಯಬೇಡಿ. ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್ ಎಟ್ ಆಲ್. ಇತರರ ವಸ್ತುಗಳನ್ನು ಕದಿಯಬೇಡಿ. ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್ ಎಟ್ ಆಲ್. ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ಮೊದಲನೆಯದಾಗಿ ನೀವು ಕಲಿಯಬೇಕು. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಲರ್ನ್. ಮೊದಲನೆಯದಾಗಿ ನೀವು ಕಲಿಯಬೇಕು. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಲರ್ನ್. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಲರ್ನ್. ನಿಮ್ಮ ಸಹೋದರ ಸಹೋದರಿಯರಲ್ಲಿ ನೀವು ಹಿರಿಯರೇ? ಆರ್ ದ ಯು ಓಲ್ಡೆಸ್ಟ್ ಅಮಾಂಗೆಸ್ಟ್ ಯುವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನಿಮ್ಮ ಸಹೋದರ ಸಹೋದರಿಯರಲ್ಲಿ ನೀವು ಹಿರಿಯರೇ? ಆರ್ ದ ಯು ಓಲ್ಡೆಸ್ಟ್ ಅಮಾಂಗೆಸ್ಟ್ ಯುವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಈಗ ಇಲ್ಲ, ಆದರೆ ನಾನು ಬಳಸುತ್ತಿದ್ದೆ. ರೈಟ್ ನೌ ನೋ, ಬಟ್ ಐ ಯೂಸ್ ಟು. ಈಗ ಇಲ್ಲ, ಆದರೆ ನಾನು ಬಳಸುತ್ತಿದ್ದೆ. ರೈಟ್ ನೌ ನೋ, ಬಟ್ ಐ ಯೂಸ್ ಟು. ನೀವು ಯಾವಾಗಿಂದ ಇಲ್ಲಿ ಇದ್ದೀರಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ನೀವು ಯಾವಾಗಿಂದ ಇಲ್ಲಿ ಇದ್ದೀರಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ನೀವು ಕೆಲಸವನ್ನು ಹೇಗೆ ಹುಡುಕುತ್ತಿದ್ದೀರಿ? ಹೌ ಯು ಆರ್ ಸರ್ಚಿಂಗ್ ವರ್ಕ್? ನೀವು ಕೆಲಸವನ್ನು ಹೇಗೆ ಹುಡುಕುತ್ತಿದ್ದೀರಿ? ಹೌ ಯು ಆರ್ ಸರ್ಚಿಂಗ್ ವರ್ಕ್? ಹೌ ಯು ಆರ್ ಸರ್ಚಿಂಗ್ ವರ್ಕ್? ನಾನು ರೈಲ್ವೆ ನಿಲ್ದಾಣವನ್ನು ಹುಡುಕುತ್ತಿದ್ದೇನೆ. ಅಲ್ಲಿಗೆ ಹೇಗೆ ಹೋಗುವುದು ಎಂದು ನನಗೆ ತಿಳಿಸುವಿರಾ? ಐ ಆಮ್ ಲುಕಿಂಗ್ ಫಾರ್ ರೈಲ್ವೆ ಸ್ಟೇಷನ್. ಕ್ಯಾನ್ ಯು ಟೆಲ್ ಮೀ ಹೌ ಟು ಗೆಟ್ ದೇರ್? ನಾನು ರೈಲ್ವೆ ನಿಲ್ದಾಣವನ್ನು ಹುಡುಕುತ್ತಿದ್ದೇನೆ. ಅಲ್ಲಿಗೆ ಹೇಗೆ ಹೋಗುವುದು ಎಂದು ನನಗೆ ತಿಳಿಸುವಿರಾ? ಐ ಆಮ್ ಲುಕಿಂಗ್ ಫಾರ್ ರೈಲ್ವೆ ಸ್ಟೇಷನ್. ಕ್ಯಾನ್ ಯು ಟೆಲ್ ಮೀ ಹೌ ಟು ಗೆಟ್ ದೇರ್? ಐ ಆಮ್ ಲುಕಿಂಗ್ ಫಾರ್ ರೈಲ್ವೆ ಸ್ಟೇಷನ್. ಕ್ಯಾನ್ ಯು ಟೆಲ್ ಮೀ ಹೌ ಟು ಗೆಟ್ ದೇರ್? ನಾನು ಇಟಾಲಿಯನ್ ರೆಸ್ಟೋರೆಂಟ್ಗೆ ಹೋಗಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಗೋ ಟು ಇಟಾಲಿಯನ್ ರೆಸ್ಟೋರೆಂಟ್. ನಾನು ಇಟಾಲಿಯನ್ ರೆಸ್ಟೋರೆಂಟ್ಗೆ ಹೋಗಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಗೋ ಟು ಇಟಾಲಿಯನ್ ರೆಸ್ಟೋರೆಂಟ್. ನೀವು ಇಂದು ಏನು ಮಾಡಲು ಯೋಚಿಸುತ್ತಿದ್ದೀರಿ? ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಟುಡೇ? ನೀವು ಇಂದು ಏನು ಮಾಡಲು ಯೋಚಿಸುತ್ತಿದ್ದೀರಿ? ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಟುಡೇ? ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಟುಡೇ? ಕೇವಲ ಒಂದು ನಿಮಿಷ. ಜಸ್ಟ್ ಅ ಮಿನಿಟ್. ಜಸ್ಟ್ ಅ ಮಿನಿಟ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ನೀವು ಹೇಗಿದ್ದೀರಿ? ಹೌ ಆರ್ ಯು? ಹೌ ಆರ್ ಯು? ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನನಗೆ ಸಂತೋಷವಾಗಿದೆ. ಐ ಆಮ್
happy. I am happy. ಟಿವಿ ಆಫ್ ಮಾಡಿ. ಟರ್ನ್ ಆಫ್ ದ ಟಿವಿ. ಟರ್ನ್ ಆಫ್ ದ ಟಿವಿ. ನಾನು ಪಾವತಿಸುತ್ತೇನೆ. ಐ ವಿಲ್ ಪೇ. ಐ ವಿಲ್ ಪೇ. ಅದು ನಿಜವೇ. ಈಸ್ ಇಟ್ ಟ್ರೂ. ಈಸ್ ಇಟ್ ಟ್ರೂ. ನಾನು ಬಿದ್ದೆ. ಐ ಫೆಲ್ ಡೌನ್. ಐ ಫೆಲ್ ಡೌನ್. ಯಾರೋ ಒಬ್ಬರು ಬರುತ್ತಿದ್ದಾರೆ. ಸಮ್ವನ್ ಈಸ್ ಕಮಿಂಗ್. ಸಮ್ವನ್ ಈಸ್ ಕಮಿಂಗ್. ನನ್ನನ್ನು ಅಪಹಾಸ್ಯ ಮಾಡಬೇಡಿ. ಡೋಂಟ್ ಮಾಕ್ ಮೀ. ಡೋಂಟ್ ಮಾಕ್ ಮೀ. ನಾನು ನಂತರ ತಿನ್ನುತ್ತೇನೆ. ಐ ವಿಲ್ ಈಟ್ ಆಫ್ಟರ್ವರ್ಡ್ಸ್. ಐ ವಿಲ್ ಈಟ್ ಆಫ್ಟರ್ವರ್ಡ್ಸ್. ಮತ್ತೆ ಮತ್ತೆ. ಓವರ್ ಆ್ಯಂಡ್ ಓವರ್. ಓವರ್ ಆ್ಯಂಡ್ ಓವರ್. ನೀವು ಇದರಿಂದ ದೂರವಿರಿ. ಯು ಕೀಪ್ ಔಟ್ ಆಫ್ ದಿಸ್. ಯು ಕೀಪ್ ಔಟ್ ಆಫ್ ದಿಸ್. ಅದನ್ನು ಅಲ್ಲಿ ಇರಿಸಿ. ಪ್ಲೇಸ್ ಇಟ್ ದೇರ್. ಪ್ಲೇಸ್ ಇಟ್ ದೇರ್. ನನಗೆ ಹೇಗೆ ಗೊತ್ತು. ಹೌ ಡು ಐ ನೋ. ಹೌ ಡು ಐ ನೋ. ನಿನಗೆ ಏನು ಬೇಕು. ವಾಟ್ ಡು ಯು ವಾಂಟ್. ವಾಟ್ ಡು ಯು ವಾಂಟ್. ನಾನು ಸಂತೋಷದಿಂದ ಇಲ್ಲ. ಐ ಆಮ್ ನಾಟ್ ಹ್ಯಾಪಿ. ಐ ಆಮ್ ನಾಟ್ ಹ್ಯಾಪಿ. ನಿನ್ನ ವಯಸ್ಸು ಎಷ್ಟು. ಹೌ ಓಲ್ಡ್ ಆರ್ ಯು. ನಿನ್ನ ವಯಸ್ಸು ಎಷ್ಟು. ಹೌ ಓಲ್ಡ್ ಆರ್ ಯು. ಈ ಬಗ್ಗೆ ನನಗೆ ತುಂಬ ವಿಷಾದವಿದೆ. ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್. ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್. ನಾನು ನನ್ನ ಮನಸ್ಸನ್ನು ಬದಲಾಯಿಸಿದ್ದೇನೆ. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಐ ಹ್ಯಾವ್ ಚೇಂಜ್ಡ್ ಮೈ ಮೈಂಡ್. ಬೇರೇನು ಬೇಕು ನಿನಗೆ. ವಾಟ್ ಎಲ್ಸ್ ಡು ಯು ವಾಂಟ್. ವಾಟ್ ಎಲ್ಸ್ ಡು ಯು ವಾಂಟ್. ನೀವು ನನಗೆ ಕಿವಿಗೊಡಬಹುದೇ. ಕ್ಯಾನ್ ಯು ಇಯರ್ ಮೀ. ಕ್ಯಾನ್ ಯು ಇಯರ್ ಮೀ. ಯಾರಿದು. ಹೂ ಈಸ್ ದಿಸ್. ಯಾರಿದು. ಹೂ ಈಸ್ ದಿಸ್. ನಾನು ನಿನ್ನನ್ನು ಕೇಳಲು ಸಾಧ್ಯವಿಲ್ಲ. ಐ ಕೆನಾಟ್ ಇಯರ್ ಯು. ಐ ಕೆನಾಟ್ ಇಯರ್ ಯು. ಅದನ್ನೆಲ್ಲ ಬಿಸಾಡಬೇಡಿ. ಡೋಂಟ್ ಥ್ರೋ ಇಟ್ ಆಲ್ ಅವೇ. ಮಕ್ಕಳು ಏನು ಸಿಕ್ಕಿದ್ರೆ ಅದೆಲ್ಲ ಬಿಸಾಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಬಿಸಾಡಬೇಡಿ. ಡೋಂಟ್ ಥ್ರೋ ಇಟ್ ಆಲ್ ಅವೇ ಅಂತ ಹೇಳಬಹುದು. ಇದನ್ನೇ ಮತ್ತೊಂದು ರೀತಿಯಲ್ಲೂ ಹೇಳಿಕೊಡಬಹುದು. ಡೋಂಟ್ ಥ್ರೋ ಇಟ್ ಎವ್ರಿಥಿಂಗ್ ಅವೇ. ಎಲ್ಲವನ್ನು ಎಸೆಯಬೇಡಿ. ಡೋಂಟ್ ಥ್ರೋ ಇಟ್ ಎವ್ರಿಥಿಂಗ್ ಅವೇ. ನಾನು ಇಲ್ಲ ಎಂದು ಹೇಳಿದಾಗ ಕೇಳು. ಲಿಸನ್ ವೆನ್ ಐ ಸೇ ನೋ. ಮಕ್ಕಳು ಎಷ್ಟೇ ಹೇಳಿದರೂ ಕೇಳಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಲಿಸನ್ ವೆನ್ ಐ ಸೇ ನೋ ಅಂತ ಹೇಳಬಹುದು. ಇದನ್ನು ಇನ್ನೊಂದು ರೀತಿಯಲ್ಲಿ ಲಿಸನ್ ಟು ಮೀ ವೆನ್ ಐ ಸೇ ನೋ ಟು ಸಮಥಿಂಗ್. ನಾನು ಏನಾದರೂ ಬೇಡ ಎಂದಾಗ ನನ್ನ ಮಾತು ಕೇಳು. ಲಿಸನ್ ಟು ಮೀ ವೆನ್ ಐ ಸೇ ನೋ ಟು ಸಮಥಿಂಗ್. ಗಟ್ಟಿಯಾಗಿ ಹಿಡಿದುಕೋ. ಹೋಲ್ಡ್ ಟೈಟ್ ಆರ್ ಟೈಟ್ಲಿ. ಮಕ್ಕಳ ಕೈಗೆ ಏನಾದರೂ ಕೊಟ್ಟಾಗ ಗಟ್ಟಿಯಾಗಿ ಹಿಡಿದುಕೋ. ಹೋಲ್ಡ್ ಟೈಟ್ ಆರ್ ಟೈಟ್ಲಿ ಅಂತ ಹೇಳಬಹುದು. ಇದನ್ನೇ ಇನ್ನೊಂದು ರೀತಿಯಲ್ಲಿ ಈ ಥರ ಹೇಳಬಹುದು. ಹೋಲ್ಡ್ ದಿಸ್ ಪ್ಲೇಟ್ ಟೈಟ್ಲಿ ಆ್ಯಂಡ್ ಡೋಂಟ್ ಡ್ರಾಪ್ ಇಟ್. ಈ ತಟ್ಟೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಅದನ್ನು ಬಿಡಬೇಡಿ. ಹೋಲ್ಡ್ ದಿಸ್ ಪ್ಲೇಟ್ ಟೈಟ್ಲಿ ಆ್ಯಂಡ್ ಡೋಂಟ್ ಡ್ರಾಪ್ ಇಟ್. ತೆರೆಯಬೇಡಿ. ಡೋಂಟ್ ಓಪನ್. ಡೋಂಟ್ ಓಪನ್.
ಮಕ್ಕಳು ನಾವು ಎಷ್ಟೇ ಹೇಳಿದರೂ ಬಾಗಿಲು ಇಲ್ಲ ವಿಂಡೋಸ್ ತೆರೀತಾನೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ತೆರೆಯಬೇಡಿ, ಡೋಂಟ್ ಓಪನ್ ಅಂತ ಹೇಳಬಹುದು. ಇದನ್ನು ಮತ್ತೊಂದು ರೀತಿಯಲ್ಲಿ ಡು ನಾಟ್ ಓಪನ್ ದ ಡೋರ್ ಬಿಕಾಸ್ ಮಸ್ಕಿಟೋಸ್ ವಿಲ್ ಕಮ್ ಇನ್. ಸೊಳ್ಳೆಗಳು ಒಳಗೆ ಬರುವುದರಿಂದ ಬಾಗಿಲು ತೆರೆಯಬೇಡಿ. ಡು ನಾಟ್ ಓಪನ್ ದ ಡೋರ್ ಬಿಕಾಸ್ ಮಸ್ಕಿಟೋಸ್ ವಿಲ್ ಕಮ್ ಇನ್. ಬರೆಯುವಾಗ ಓದು. ರೀಡ್ ವೈಲ್ ರೈಟ್. ತುಂಬ ಮಕ್ಕಳು ಬರೆಯುವಾಗ ಓದುವುದಿಲ್ಲ. ಅಂತಹ ಸಂದರ್ಭದಲ್ಲಿ ರೀಡ್ ವೈಲ್ ರೈಟ್, ಬರೆಯುವಾಗ ಓದು, ರೀಡ್ ವೈಲ್ ರೈಟ್ ಅಂತ ಹೇಳಬಹುದು. ಇದನ್ನು ನಾವು ಮತ್ತೊಂದು ರೀತಿಯಲ್ಲಿ ಸಹ ಹೇಳಿಕೊಡಬಹುದು. ಫಾರ್ ಎಕ್ಸಾಂಪಲ್, ಕೀಪ್ ರೀಡಿಂಗ್ ವೈಲ್ ಯು ರೈಟ್ ಸೊ ಯು ರಿಮೆಂಬರ್ ಬೆಟರ್. ನೀವು ಬರೆಯುವಾಗ ಓದುವುದನ್ನು ಮುಂದುವರಿಸಿ, ಇದರಿಂದ ನೀವು ಉತ್ತಮವಾಗಿ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ. ಕೀಪ್ ರೀಡಿಂಗ್ ವೈಲ್ ರೈಟ್ ಸೊ ಯು ರಿಮೆಂಬರ್ ಬೆಟರ್. ಏನು ಅಂತ ಹೇಳು. ಟೆಲ್ ಮಿ ವಾಟ್. ಏನು ಅಂತ ಹೇಳು. ಟೆಲ್ ಮಿ ವಾಟ್. ಮಕ್ಕಳು ನಮ್ಮ ಜೊತೆ ಏನಾದರೂ ಹೇಳಕ್ಕೆ ಭಯ ಪಡುತ್ತಿರುವಾಗ ಇಲ್ಲ ಸಪ್ಪಗೆ ಮೂಡಿಯಾಗಿ ಕೂತಿರುವಾಗ ಈ ರೀತಿ ಕೇಳಬಹುದು. ಟೆಲ್ ಮಿ ವಾಟ್, ಟೆಲ್ ಮಿ ವಾಟ್. ಇದನ್ನೇ ಮತ್ತೊಂದು ರೀತಿಯಲ್ಲಿನೂ ಕೇಳಬಹುದು. ಟೆಲ್ ಮಿ ವಾಟ್ ಯು ವಾಂಟ್ ನೌ. ಈಗ ನಿನಗೆ ಏನು ಬೇಕು ಹೇಳು. ಟೆಲ್ ಮಿ ವಾಟ್ ಯು ವಾಂಟ್ ನೌ. ಈಗ ನಿನಗೆ ಏನು ಬೇಕು ಹೇಳು. ಅದನ್ನು ಮಾಡಲೇಬೇಡ. ಡೋಂಟ್ ಡೂ ಇಟ್ ಎಟ್ ಆಲ್. ಡೋಂಟ್ ಡೂ ಇಟ್ ಎಟ್ ಆಲ್. ನಾವು ಎಷ್ಟೇ ಹೇಳಿದರೂ ಮಕ್ಕಳು ಮಾಡಿದ್ದನ್ನು ಮತ್ತೆ ಮಾಡ್ತಾನೆ ಇರ್ತಾರೆ. ತೀಟೆ ಆಗಿರ್ಬೋದು, ಬೇರೆ ಏನಾದರೂ ತೆಗೆದು ಬಿಸಾಕೋದಿರಬಹುದು. ಅಂತಹ ಸಂದರ್ಭದಲ್ಲಿ ಡೋಂಟ್ ಡೂ ಇಟ್ ಎಟ್ ಆಲ್ ಅಂತ ಹೇಳಿಕೊಡಬಹುದು. ಇದನ್ನೇ ಮತ್ತೊಂದು ರೀತಿಯಲ್ಲಿ ಡು ನಾಟ್ ಥ್ರೋ ದ ಬುಕ್ಸ್ ಎಟ್ ಆಲ್. ಪುಸ್ತಕಗಳನ್ನು ಎಸೆಯಬೇಡಿ. ಡು ನಾಟ್ ಥ್ರೋ ದ ಬುಕ್ಸ್ ಎಟ್ ಆಲ್. ಪುಸ್ತಕಗಳನ್ನು ಎಸೆಯಬೇಡಿ. ಸುಮ್ಮನೆ ಕೂಗಬೇಡ. ಡೋಂಟ್ ಜಸ್ಟ್ ಶೌಟ್. ಡೋಂಟ್ ಜಸ್ಟ್ ಶೌಟ್. ಮಕ್ಕಳು ಮನೆಯಲ್ಲಿದ್ದರೆ ನಾವು ಎಷ್ಟೇ ಹೇಳಿದ್ರೂ ಸುಮ್ಮನೆ ಕಿರ್ಚಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿ ಟೀಚ್ ಮಾಡಬಹುದು ನಾವು. ಡೋಂಟ್ ಜಸ್ಟ್ ಶೌಟ್. ಡೋಂಟ್ ಜಸ್ಟ್ ಶೌಟ್. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಡೋಂಟ್ ಶೌಟ್ ಜಸ್ಟ್ ಲೈಕ್ ದ್ಯಾಟ್. ಹಾಗೆ ಸುಮ್ಮನೆ ಕೂಗಬೇಡ. Don't shout just like that. I hope you all like the video, friends. If you like the video, please like, share and subscribe to the channel. And also hit on the bell icon. As soon as we upload the video, you will receive notification. Thank you for watching. Have a great day.